ಹೈಕೋರ್ಟ್ನಲ್ಲಿ ಇವತ್ತು ಮಧ್ಯಾಹ್ನ 2:30ರಿಂದ ಸುದೀರ್ಘವಾದಂತಹ ಒಂದು ವಿಚಾರಣೆ ನಡೆದಿದೆ. ವಾದ ಪ್ರತಿವಾದವೂ ಕೂಡ ನಡೆದಿದೆ. ಬಹಳ ಮುಖ್ಯವಾಗಿ ಸಿಎಂ ಪರವಾದಂತಹ ವಾದ ಮಂಡನೆ ಸುದೀರ್ಘವಾಗಿ ನಡೆದಿದೆ. ಸುಮಾರು 1.5 ಗಂಟೆಯ ಕಾಲದವರೆಗೂ ಕೂಡ ಅಭಿಷೇಕ್ ಮನು ಸಿಂಘ್ವಿ ಅವರು ತಮ್ಮ ವಾದ ಮಂಡನೆಯನ್ನು ಮಾಡಿದ್ದಾರೆ. ಹೈಕೋರ್ಟ್ ಅಂಗಳದಲ್ಲಿ ಸಿಎಂ ಅವರ ಮೂಡ ಮಂಡೆ ಬಿಸಿ ಇನ್ನೂ ಕೂಡ ಮುಂದುವರೆದಿದೆ. ಯಾಕಂದರೆ ಇನ್ನೂ ಕೂಡ ಮುಕ್ತಾಯ ಆಗಿಲ್ಲ, ಇತ್ಯರ್ಥ ಆಗಿಲ್ಲ. ಏನಿದ್ರು ಕೂಡ ತಾತ್ಕಾಲಿಕ ರಿಲೀಫ್ಗಳಷ್ಟೇ ಸಿಗ್ತಾ ಇದೆ. ರಾಜ್ಯಪಾಲರ ವಕೀಲರು ಅಂದರೆ ರಾಜಭವನದ ಪರವಾದಂತಹ ವಕೀಲರು ಹಾಗೆಯೇ ಈ ಒಂದು ದೂರುದಾರರ ಪರ ವಕೀಲರು ಕೂಡ ತಮ್ಮ ಅಬ್ಜೆಕ್ಷನ್ಸ್ ಅನ್ನು ಫೈಲ್ ಮಾಡುವಂತಹ ಅಂಶಗಳು ಕೂಡ ಇದೆ. ಅವರ ವಾದವನ್ನು ಮಂಡನೆ ಮಾಡುವಂಥದ್ದು ಕೂಡ ಇನ್ನು ಮುಂದುವರೆದಿದೆ. ಮುಂದೇನು ಅನ್ನುವಂತಹ ಚಿಂತೆ ಇದ್ದೇ ಇದೆ. ರಾಜ್ಯಪಾಲರ ಅನುಮತಿ, ಅಬ್ರಹಾಂ ದೂರಿನ ಬಗ್ಗೆಯೂ ಕೂಡ ವಕೀಲರು ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. ಒಂದು ಹಂತದಲ್ಲಿ ಅಬ್ರಹಾಂಗೆ ದಂಡ ವಿಧಿಸಬೇಕು ಅನ್ನುವಂತಹ ಅಂಶವನ್ನು ಕೂಡ ತಮ್ಮ ವಾದದ ಸಂದರ್ಭದಲ್ಲಿ ಪಾಯಿಂಟ್ಔಟ್ ಮಾಡಿದ್ದಾರೆ. ಬಹಳ ಮುಖ್ಯವಾಗಿ ಇವತ್ತು ನ್ಯಾಯಮೂರ್ತಿ ನಾಗಪ್ರಸನ್ನ ಅವರ ಸಮ್ಮುಖದಲ್ಲಿ ಬಹಳ ಸುದೀರ್ಘವಾದಂತಹ ವಿಚಾರಣೆ ನಡೆದಿದೆ. ವಾದ ಮಂಡನೆಯ ಪ್ರಕ್ರಿಯೆ ಕೂಡ ನಡೆದಿದೆ. ಏನೇನು ಆಯಿತು ಇವತ್ತು ಹೈಕೋರ್ಟ್ನಲ್ಲಿ ಅನ್ನೋದನ್ನು ನಿಮಗೆ ಮೊದಲಿಗೆ ತೋರಿಸ್ತಾ ಹೋಗ್ತೀನಿ. ಬಹಳ ಮುಖ್ಯವಾಗಿ ಇವತ್ತು ಹೈಕೋರ್ಟ್ನಲ್ಲಿ ಕಲಾಪ ಆರಂಭ ಆಗ್ತಾ ಇದ್ದಂತೆಯೇ, ನಾಗಪ್ರಸನ್ನ ಅವರ ಪೀಠದ ಮುಂದೆ ಕಲಾಪ ಆರಂಭ ಆಗ್ತಾ ಇದ್ದಂತೆಯೇ ಆಕ್ಷೇಪ ಸಲ್ಲಿಕೆ ಆಗಿದೆಯೇ ಅನ್ನುವಂತಹ ಪ್ರಶ್ನೆಯನ್ನ ನ್ಯಾಯಮೂರ್ತಿ ನಾಗಪ್ರಸನ್ನ ಅವರು ಕೇಳಿದ್ರು. ಆ ಸಂದರ್ಭದಲ್ಲಿ ಎಲ್ಲರೂ ಆಕ್ಷೇಪಣೆಯನ್ನು ಸಲ್ಲಿಕೆ ಮಾಡಿದ್ದೀರಾ ಅನ್ನುವಂತಹ ಪ್ರಶ್ನೆಯನ್ನು ಕೂಡ ಮಾಡಿದರು. ಎಲ್ಲರೂ ಕೂಡ ಆಕ್ಷೇಪಣೆಯನ್ನು ಸಲ್ಲಿಕೆ ಮಾಡಿದ್ದಾರಾ ಅನ್ನುವಂಥದ್ದು. ಆಗ ಅಭಿಷೇಕ್ ಮನು ಸಿಂಘ್ವಿ ಅವರು ಮುಖ್ಯಮಂತ್ರಿಯವರ ಪರ ವಕೀಲರು ಅವರು ಕೋರ್ಟಿನ ಗಮನಕ್ಕೆ ತರ್ತಾರೆ. ಕೆಲ ಪ್ರತಿವಾದಿಗಳು ಆಕ್ಷೇಪಣೆಯನ್ನು ಸಲ್ಲಿಸಿದ್ದಾರೆ ಅನ್ನುವಂಥ ಅಂಶವನ್ನು ಹೇಳಿದ್ದಾರೆ. ಅಷ್ಟೇ ಅಲ್ಲದೆ ಗವರ್ನರ್ ಕಚೇರಿಗೆ ಸಂಬಂಧಪಟ್ಟಂತೆ ಆ ಆಕ್ಷೇಪಣೆಗಳ ಬಗ್ಗೆ ವಾದ ಮಾಡಬೇಕಾಗಿದೆ ಅನ್ನುವಂಥದ್ದು. ಆದರೆ ಗವರ್ನರ್ ಕಚೇರಿಯಿಂದ ಯಾವುದೇ ರೀತಿಯಂಥ ಆಕ್ಷೇಪಣೆಗಳ ಸಲ್ಲಿಕೆ ಮಾಡಿಲ್ಲ. ರಾಜ್ಯಪಾಲರು ಈಗಲೂ ಕೂಡ ಯಾವುದೇ ರೀತಿಯಂಥ ಆಕ್ಷೇಪಣೆಯನ್ನು ಸಲ್ಲಿಸಿಲ್ಲ ಅನ್ನುವಂತಹ ಅಂಶವನ್ನು ಕೂಡ ಇಲ್ಲಿ ಕೋರ್ಟಿನ ಗಮನಕ್ಕೆ ತರ್ತಾರೆ, ಅಂದರೆ ಜಡ್ಜ್ ಅವರ ಗಮನಕ್ಕೆ ತರ್ತಾರೆ. ಈ ಸಂದರ್ಭದಲ್ಲಿ ಬಹಳ ಮುಖ್ಯವಾಗಿ ಸಾಲಿಸಿಟರ್ ಜನರಲ್ ಪರವಾದಂತಹ ವಕೀಲರು ಕೂಡ ಕಲಾಪದಲ್ಲಿ ಭಾಗಿಯಾಗಿದ್ದರು. ಆರಂಭದಲ್ಲಿ ಸಾಲಿಸಿಟರ್ ಜನರಲ್ ಅವರು ಇರಲಿಲ್ಲ. ಅಲ್ಲಿ ಅವರ ಪರ ವಕೀಲರು ಹೇಳಿದರು, ರಾಜ್ಯಪಾಲರು ಯಾವುದೇ ರೀತಿಯಂಥ ಆಕ್ಷೇಪಣೆಯನ್ನು ಸಲ್ಲಿಸುವುದಿಲ್ಲ. ಸಾಲಿಸಿಟರ್ ಜನರಲ್ ಪರವಾಗಿ ರಾಜಭವನದ ಪರ ವಕೀಲರು ಈ ವಿಚಾರವನ್ನು ಹೇಳಿದರು. ಅವಶ್ಯಕತೆ ಇದ್ದರೆ ರಾಜ್ಯಪಾಲರು ಕಡತಗಳನ್ನು ಸಲ್ಲಿಸ್ತಾರೆ, ಕೋರ್ಟ್ಗೆ ಕಡತಗಳನ್ನು ಸಲ್ಲಿಸ್ತಾರೆ. ಯಾವುದೇ ಆಕ್ಷೇಪಣೆಗಳನ್ನು ಈ ವಿಚಾರದಲ್ಲಿ ಗವರ್ನರ್ ಕಚೇರಿಯಿಂದ ಸಲ್ಲಿಕೆ ಮಾಡ್ತಾ ಇಲ್ಲ ಅನ್ನುವಂಥ ಅಂಶವನ್ನು ಕೋರ್ಟ್ನ ಗಮನಕ್ಕೆ ತಂದರು. ಹೀಗಾಗಿ ಪ್ರಭುಲಿಂಗ ನಾವದಗಿ ಅವರು ಕೂಡ ಒಂದು ಅಂಶವನ್ನು ಪ್ರದೀಪ್ ಕುಮಾರ್ ಪರ ವಕೀಲರು ಹೇಳಿದರು. ಕಾನೂನಿನ ಪ್ರಶ್ನೆ ಇರೋದ್ರಿಂದಾಗಿ ರಾಜ್ಯಪಾಲರು ಆಕ್ಷೇಪಣೆಯನ್ನು ಸಲ್ಲಿಸುವುದಿಲ್ಲ ಅನ್ನುವಂತಹ ಅಂಶವನ್ನು ಕೂಡ ಕೋರ್ಟ್ನ ಗಮನಕ್ಕೆ ತಂದರು. ಇಬ್ಬರು ದೂರುದಾರರು ಆಕ್ಷೇಪಣೆಯನ್ನು ಸಲ್ಲಿಕೆ ಮಾಡಿದ್ದಾರೆ ಅನ್ನುವಂತಹ ಅಂಶವನ್ನು ಕೂಡ ಪ್ರಭುಲಿಂಗ ನಾವದಗಿ ಅವರು ಹೇಳಿದರು. ಇಬ್ಬರು ದೂರುದಾರರು ಆಕ್ಷೇಪಣೆಯನ್ನು ಸಲ್ಲಿಕೆ ಮಾಡಿದರೆ ಪ್ರತಿವಾದಿಗಳು ಆಕ್ಷೇಪಣೆ ಸಲ್ಲಿಸುವುದಿಲ್ಲ ಅನ್ನುವಂಥದ್ದನ್ನು ಕೂಡ ದಾಖಲಿಸಿ ಅನ್ನುವಂಥ ಅಂಶವನ್ನು ಕೂಡ ಈ ಸಂದರ್ಭದಲ್ಲಿ ಅಭಿಷೇಕ್ ಮನು ಸಿಂಘ್ವಿ ಅವರು ಹೇಳಿದ್ದಾರೆ, ಕೋರ್ಟ್ನ ಗಮನಕ್ಕೆ ತಂದರೆ. ಅಂದರೆ ಇದೆಲ್ಲವೂ ಕೂಡ ಪ್ರಿಲಿಮಿನರಿ ಆದಂತಹ ಸಬ್ಮಿಷನ್ಸ್. ಅಂದರೆ ಮೊನ್ನೆ ಏನು ಮುಂದೂಡಿಕೆ ಆಗಿತ್ತು, ಮುಂದೂಡಿಕೆ ಆದ ನಂತರ ಇವತ್ತು ವಾದ ವಿಚಾರಣೆ ಮುಂದುವರಿಯುವಂಥದಕ್ಕಿಂತ ಮುಂಚಿತವಾಗಿ ಕಳೆದ ಬಾರಿಯ ಕಲಾಪದ ಸಂದರ್ಭದಲ್ಲಿ ಏನು ಕೋರ್ಟ್ ಹೇಳಿತ್ತು ಆಕ್ಷೇಪಣೆಗಳನ್ನು ಸಲ್ಲಿಸೋದಕ್ಕೆ, ಅದಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಯನ್ನು ಕೋರ್ಟ್ ಕೇಳಿತ್ತು. ಅದಾದ ನಂತರ ಅಭಿಷೇಕ್ ಮನು ಸಿಂಘ್ವಿ ಅವರು ಸುದೀರ್ಘವಾದಂತಹ ವಾದ ಮಂಡನೆಯನ್ನು ಮಾಡಿದ್ದಾರೆ ಕೋರ್ಟ್ನ ಮುಂದೆ. ಬಹಳ ಮುಖ್ಯವಾಗಿ ಅವರು ಹೇಳಿರುವಂಥ ಭ್ರಷ್ಟಾಚಾರ ಕಾಯ್ದೆ 17A, ಭ್ರಷ್ಟಾಚಾರ ಕಾಯ್ದೆಯ ಸೆಕ್ಷನ್ 17A ಅಡಿಯಲ್ಲಿ ಇದರ ಕುರಿತಾಗಿ ವಾದವನ್ನು ನಾನು ಈಗಾಗಲೇ ಮಂಡನೆಯನ್ನು ಮಾಡಿದ್ದೀನಿ, ಕಳೆದ ಬಾರಿನೇ ಮಂಡನೆಯನ್ನು ಮಾಡಿದ್ದೀನಿ. 17A, ಸೆಕ್ಷನ್ 17A ಪಾಯಿಂಟ್ ಮೇಲೆ ರಾಜ್ಯಪಾಲರ ಆದೇಶ ರದ್ದು ಮಾಡಬೇಕು ಅನ್ನುವಂಥ ಅಂಶವನ್ನು ಕೂಡ ಅವರು ಉಲ್ಲೇಖ ಮಾಡಿದ್ದಾರೆ. ಅಂದರೆ ಇಲ್ಲಿ ಸೆಕ್ಷನ್ 17A ಇದೆಯಲ್ಲ, ಭ್ರಷ್ಟಾಚಾರ ನಿಗ್ರಹ ಕಾಯ್ದೆಗೆ ಸಂಬಂಧಪಟ್ಟಂತೆ ಇರುವಂತಹ ಈ ಒಂದು ಕಾಯ್ದೆಯ ಪ್ರಕಾರವಾಗಿ ರಾಜ್ಯಪಾಲರ ಸ್ಯಾಂಕ್ಷನನ್ನು ಪಡ್ಕೊಳ್ಬೇಕಾಗತ್ತೆ ಪ್ರಾಸಿಕ್ಯೂಷನ್ ಮಾಡೋದಕ್ಕೆ. ಅಂದರೆ ಪ್ರಾಸಿಕ್ಯೂಷನ್ ಪರ್ಮಿಷನ್ ಟು ಎನ್ಕ್ವೈರಿಯನ್ನು ಮಾಡೋದಕ್ಕೆ, ಪೊಲೀಸ್ ಮೂಲಕವಾಗಿ ತನಿಖೆಯನ್ನು ನಡೆಸೋದಕ್ಕೆ ಕೊಡುವಂತಹ ಸೆಕ್ಷನ್ 17A ಅದನ್ನು ರದ್ದು ಮಾಡಬೇಕು. ಅದರಲ್ಲಿ ಕೊಟ್ಟಿರುವಂತಹ ಪ್ರಾಸಿಕ್ಯೂಷನ್ ಸ್ಯಾಂಕ್ಷನನ್ನೇ ರದ್ದು ಮಾಡಬೇಕು ಅನ್ನುವಂತಹ ವಾದವನ್ನು ಮಂಡಿಸಿದ್ರು. ಅನುಮತಿ ಪಡೆಯದೇ ತನಿಖೆ ನಡೆಸುವಂತಿಲ್ಲ ಅನ್ನುವಂತಹ ಅಂಶವನ್ನು ಕೂಡ ಇದೇ ಸಂದರ್ಭದಲ್ಲಿ ಅಭಿಷೇಕ್ ಮನು ಸಿಂಘ್ವಿ ಅವರು ಹೇಳಿದ್ದಾರೆ. ಸಾರ್ವಜನಿಕ ಸೇವಕರ ಶಿಫಾರಸು ನಿರ್ಧಾರಗಳ ಕುರಿತು ತನಿಖೆ ಇರಬೇಕು ಅನ್ನುವಂತಹ ವಿಚಾರವನ್ನು ಕೂಡ ಕೇಳಿದ್ದಾರೆ. ಅಂದರೆ ಈ ಎರಡೂ ವಿಚಾರಗಳನ್ನು ಕೂಡ ರಾಜ್ಯಪಾಲರು ಮಾಡಿಲ್ಲ. ಈ ಎರಡು ವಿಚಾರಗಳನ್ನು ಕೂಡ ರಾಜ್ಯಪಾಲರು ಪರಿಗಣನೆಗೆ ತೆಗೆದುಕೊಂಡಿಲ್ಲ. ಸಾಕ್ಷ್ಯ ಸಂಗ್ರಹ ಅಥವಾ ಯಾವುದಾದ್ರೂ ತನಿಖಾ ಸಂಸ್ಥೆ ತನಿಖೆ ಮಾಡಿರುವ ವರದಿ ಬೇಕು, ಅದಕ್ಕೆ ಬೇಕಾದಂತಹ ಪೂರಕವಾದಂತಹ ಸಾಕ್ಷ್ಯಗಳು ಬೇಕು ಒಂದು ಸ್ಯಾಂಕ್ಷನ್ ಅನ್ನು ಕೊಡುವಂತಹ ಸಂದರ್ಭದಲ್ಲಿ, ಅಥವಾ
ಯಾವುದಾದ್ರೂ ಚಾರ್ಜ್ ಶೀಟ್ ಇರಬೇಕು ಅಂತ ಹೇಳಿ. ಸುಪ್ರೀಂ ಕೋರ್ಟ್, ಕರ್ನಾಟಕ ಹೈಕೋರ್ಟ್ ಆದೇಶಗಳು ಕೂಡ ಇದನ್ನೇ ಹೇಳಿವೆ ಅನ್ನುವಂಥದ್ದನ್ನು ಕೋರ್ಟ್ಗೆ ಮನವರಿಕೆ ಮಾಡಿಕೊಡುವಂತಹ ಪ್ರಯತ್ನವನ್ನು ಮನು ಸಿಂಘವಿ ಅವರು ಮಾಡಿದ್ದಾರೆ. ಅಭಿಷೇಕ್ ಮನು ಸಿಂಘವಿ ಅವರು 17A ಬಗ್ಗೆ ಸ್ನೇಹಮಯಿ ಕೃಷ್ಣ ಪರ ವಕೀಲರು ಅನುಮತಿ ಅವಶ್ಯಕತೆ ಇಲ್ಲ ಅನ್ನುವಂಥದ್ದು ಕೂಡ ಹೇಳಿದ್ದಾರೆ. ಈ ಅಂಶಗಳನ್ನೆಂದರೆ ಈ ಇಡೀ ಇದರೊಳಗೆ ರಾಜ್ಯಪಾಲರಿಗಿಂತ ವಿಭಿನ್ನವಾದಂತಹ ಮತ್ತು ರಾಜ್ಯಪಾಲರಿಗೆ ಅರ್ಜಿಯನ್ನು ಕೊಡುವಾಗ ಕೊಟ್ಟಂತಹ ಮನವಿಗಿಂತ ವಿಭಿನ್ನವಾದಂತಹ ಅಭಿಪ್ರಾಯಗಳನ್ನು ಇವರು ಬೇರೆ ಸಂದರ್ಭಗಳಲ್ಲಿ ವ್ಯಕ್ತಪಡಿಸಿದ್ದಾರೆ ಮತ್ತು ಅದಕ್ಕೆ ಪೂರಕವಾದಂಥ ಪತ್ರಗಳನ್ನು ಕೂಡ ಸಬ್ಮಿಷನ್ ಮಾಡಿದ್ದಾರೆ ಅಬ್ಜೆಕ್ಷನ್ ಫೈಲ್ ಮಾಡುವಾಗ ಅನ್ನೋತನ ಹೇಳಿದ್ದಾರೆ. TJ ಅಬ್ರಹಾಂ ಕೂಡ ಸೆಕ್ಷನ್ 17A ಪೂರ್ವಾನುಮತಿ ಬೇಕಿಲ್ಲ ಅನ್ನುವುದನ್ನು ಹೇಳಿದ್ದಾರೆ. ಸೆಕ್ಷನ್ 17Aಗೆ ಅಂದರೆ ಭ್ರಷ್ಟಾಚಾರ ನಿಗ್ರಹ ಕಾಯ್ದೆ ಸೆಕ್ಷನ್ 17Aಗೆ ಪೂರ್ವ ಅನುಮತಿ ಬೇಕಿಲ್ಲ, ಅಂದರೆ ಅಲ್ಲಿ ಪ್ರಾಸಿಕ್ಯೂಷನನ್ನು ಪಡ್ಕೊಂಡು ನಾವು ತನಿಖೆ ನಡೆಸಬೇಕು ಅಂತೇಳಿ ಇಲ್ಲ ಅನ್ನುವಂಥ ರೀತಿಯಲ್ಲಿ ಮಾತನಾಡಿದ್ದಾರೆ. ದೂರುದಾರ ಈಗ ಪೂರ್ವಾನುಮತಿ ಬೇಕಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ದೂರುದಾರರೇ ಗೊಂದಲವನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ ಅಂತೇಳಿ, ಅಂದರೆ ಅವರು ಗವರ್ನರ್ಗಿಂತ ವಿಭಿನ್ನವಾಗಿ ಗವರ್ನರ್ಗೆ ಒಂದು ರೀತಿಯಾಗಿ ಮನವರಿಕೆ ಮಾಡಿಕೊಡ್ತಾರೆ, ಉಳಿದ ಸಂದರ್ಭದಲ್ಲಿ ಬೇರೆ ರೀತಿಯಾಗಿ ಹೇಳ್ತಾರೆ. ಪ್ರಾಸಿಕ್ಯೂಷನ್ಗೆ ನೀಡಿದ ಅನುಮತಿಯನ್ನೇ ಇಲ್ಲವೆಂದು ಹಿಂಪಡೆಯಬೇಕು ಅನ್ನುವಂಥ ವಾದವನ್ನು ಇದೇ ಕಾರಣಕ್ಕಾಗಿ ಅಭಿಷೇಕ್ ಮನು ಸಿಂಘವಿ ಅವರು ಹೇಳಿದ್ದಾರೆ. ರಾಜ್ಯಪಾಲರ ಸಮಯ ವ್ಯರ್ಥ ಮಾಡಿದ್ದಕ್ಕೆ ದಂಡ ಹಾಕಬೇಕು ಅನ್ನೋದನ್ನು ಕೂಡ ಕೇಳಿದ್ದಾರೆ. ಅಂದರೆ ಇದರ ಅರ್ಥ ಏನಂತ ಹೇಳಿದ್ರೆ ಬಹಳ ಮುಖ್ಯವಾಗಿ ಇಲ್ಲಿ TJ ಅಬ್ರಹಾಂ ಒಂದು ಕಡೆಯಲ್ಲಿ ದೂರು ಕೊಡುವಂತಹ ಸಂದರ್ಭದಲ್ಲಿ ಪ್ರಾಸಿಕ್ಯೂಷನ್ ಬೇಕು ಅಂತ ಕೇಳ್ತಾರೆ, ಮತ್ತೊಂದು ಕಡೆಯಲ್ಲಿ ಪ್ರಾಸಿಕ್ಯೂಷನ್ ಬೇಕಿಲ್ಲ ಅನ್ನುವಂಥ ವಾದವನ್ನು ಕೂಡ ಹೇಳ್ತಾರೆ. ಹೀಗಾಗಿ ಇವರು ರಾಜ್ಯಪಾಲರ ಸಮಯವನ್ನು ಹಾಳು ಮಾಡಿದ್ದಾರೆ. ಇದೇ ಕಾರಣಕ್ಕಾಗಿ ಅವರಿಗೆ ದಂಡವನ್ನು ಹಾಕಬೇಕು ಅನ್ನೋದನ್ನು ಕೇಳಿದ್ದಾರೆ. ರಾಜ್ಯಪಾಲರ ಮುಂದೆ ಒಂದು, ಕೋರ್ಟ್ ಮುಂದೆ ಮತ್ತೊಂದು ಹೇಳಿಕೆಯನ್ನ ಇವರು ಕೊಡ್ತಾ ಇದ್ದಾರೆ ಅನ್ನುವಂತಹ ವಾದವನ್ನು ಕೂಡ ಮಾಡಿದ್ದಾರೆ. ಮುಖ್ಯಮಂತ್ರಿಯವರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ, ಮೂಡಾ ಕೇಸ್ಗೆ ಸಂಬಂಧಪಟ್ಟಂತೆ ನಾಗಪ್ರಸನ್ನ ಅವರ ಪೀಠದಲ್ಲಿ, ಜಸ್ಟಿಸ್ ನಾಗಪ್ರಸನ್ನ ಅವರ ಸಮ್ಮುಖದಲ್ಲಿ ಅಭಿಷೇಕ್ ಮನು ಸಿಂಘವಿ ಅವರು ಸುಮಾರು 1.5 ಗಂಟೆಗಳ ಕಾಲ ಆರ್ಗ್ಯುಮೆಂಟನ್ನು ಮಾಡಿದ್ದಾರೆ. ಬಹಳಷ್ಟು ವಿಚಾರಗಳನ್ನು ಪ್ರಸ್ತಾಪಿಸಿದ್ದಾರೆ. ಅವರು ವಿಶೇಷವಾಗಿ ನ್ಯಾಚುರಲ್ ಜಸ್ಟಿಸನ್ನು ಫಾಲೋ ಮಾಡಿಲ್ಲ ರಾಜ್ಯಪಾಲರು ಅನ್ನೋದು. ಅಂದರೆ ರಾಜ್ಯಪಾಲರು ಇಲ್ಲಿ ಏನು ಅನುಮತಿಯನ್ನು ಕೊಟ್ಟಿದ್ದಾರೆ, ಸ್ಯಾಂಕ್ಷನ್ ಕೊಟ್ಟಿದ್ದಾರೆ, ಪ್ರಾಸಿಕ್ಯೂಷನ್ಗೆ ಒಂದು ಸ್ಯಾಂಕ್ಷನ್ ಅನ್ನು ಕೊಟ್ಟಿದ್ದಾರೆ. ಆ ಸ್ಯಾಂಕ್ಷನ್ ಕೊಡುವಂತಹ ಸಂದರ್ಭದಲ್ಲಿ, ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಡುವಂತಹ ಸಂದರ್ಭದಲ್ಲಿ ನೈಸರ್ಗಿಕ ನ್ಯಾಯದ ಪಾಲನೆ ಮಾಡಿಲ್ಲ ಅಂತೇಳಿ. ಅಂದರೆ ಅವರು ಕ್ಯಾಬಿನೆಟ್ ಕಳಿಸಿದಂತಹ ಉತ್ತರವನ್ನು ಅವರು ರಿಜೆಕ್ಟ್ ಮಾಡಬಹುದಾಗಿತ್ತು, ಅವರು ರಿಜೆಕ್ಟ್ ಮಾಡಿ ತಮ್ಮ ನಿರ್ಧಾರವನ್ನು ಪ್ರಕಟಿಸಬಹುದಾಗಿತ್ತು. ಆದರೆ ಅವರೇನು ಅನುಮತಿಯನ್ನು ಕೊಡ್ತೀವಿ ಅನ್ನುವಂಥದ್ದನ್ನು ಪ್ರಾಸಿಕ್ಯೂಷನ್ಗೆ ಸ್ಯಾಂಕ್ಷನ್ ಏನು ಕೊಟ್ಟಿದ್ದಾರೆ, ಪ್ರಾಸಿಕ್ಯೂಷನ್ ಅನುಮತಿಯನ್ನು ಕೊಟ್ಟಿದ್ದಾರೆ. ಆ ಅನುಮತಿಯನ್ನು ಕೊಡುವಂತಹ ಸಂದರ್ಭದಲ್ಲಿ ಕ್ಯಾಬಿನೆಟ್ ಕಳಿಸಿದಂತಹ ನೋಟ್ ಇತ್ತಲ್ಲ, ಕ್ಯಾಬಿನೆಟ್ಟಿಂದ ಕಳಿಸಿದಂತಹ ಅಬ್ಸರ್ವೇಷನ್ಸ್ ಇತ್ತಲ್ಲ, ಕ್ಯಾಬಿನೆಟ್ ಕೇಳಿದಂತಹ ಬಹಳಷ್ಟು ಸ್ಪಷ್ಟನೆಗಳಿದ್ವಲ್ಲ, ಅದು ಯಾವುದಕ್ಕೂ ಕೂಡ ಉತ್ತರವನ್ನು ಕೊಡುವಂಥ ಕೆಲಸವನ್ನು ರಾಜ್ಯಪಾಲರು ಮಾಡಿಲ್ಲ. ಒಂದು ವೇಳೆ ಅವರು ಏನೇ ಉತ್ತರವನ್ನು ಕೊಡಬಹುದಾಗಿತ್ತು ಅನ್ನೋಂಥ ವಾದವನ್ನು ಅಭಿಷೇಕ್ ಮನು ಸಿಂಘವಿ ಅವರೇನು ಕ್ಯಾಬಿನೆಟ್ ಕಳಿಸಿದನ್ನು ಪೂರ್ತಿಯಾಗಿ ಒಪ್ಕೊಳ್ಬೇಕಿತ್ತು ಅಂತೇಳಿ ಅಲ್ಲ, ಆದರೆ ಪಾಯಿಂಟ್ ಬೈ ಪಾಯಿಂಟ್ ಅದಕ್ಕೆ ಉತ್ತರವನ್ನು ಕೊಡಬೇಕಾಗಿತ್ತು. ಆ ಉತ್ತರವನ್ನು ಕೊಡುವಂತಹ ಕೆಲಸವನ್ನು ರಾಜ್ಯಪಾಲರು ಮಾಡಿಲ್ಲ. ಇದು ಒಂದು ಅಂಶ. ಅಥವಾ ಅದಕ್ಕೆ ಬೇಕಾದ ವಿವರಣೆಯನ್ನು ಕೇಳಿಲ್ಲ, ನ್ಯಾಚುರಲ್ ಜಸ್ಟಿಸ್ ಅಲ್ಲಿ ಫಾಲೋ ಆಗಿಲ್ಲ ಅಂತೇಳಿ. ಎರಡನೇದಾಗಿ ಇನ್ನೂ ಇಬ್ಬರು ಅರ್ಜಿದಾರರು ಯಾರ್ಯಾರು ಮುಖ್ಯಮಂತ್ರಿಯವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೇಳಿದ್ದಾರೆ, ಆ ವಿಚಾರಗಳಲ್ಲಿ ಮುಖ್ಯಮಂತ್ರಿಯವರಿಗೆ ಯಾವುದೇ ರೀತಿಯಂಥ ಶೋಕಾಸ್ ನೋಟಿಸ್ಗಳನ್ನು ಕೂಡ ಕೊಡಲಾಗಿಲ್ಲ ಅನ್ನುವಂತಹ ಅಂಶವನ್ನು ಕೂಡ ಬಹಳ ಮುಖ್ಯವಾಗಿ ರಾಜ್ಯಪಾಲರ ಮೂಲಕವಾಗಿ ಸರ್ಕಾರವನ್ನು ಉರುಳಿಸುವಂತಹ ಪ್ರಯತ್ನ ನಡೀತಾ ಇದೆ. ಹೇಗೆ 356ನೇ ವಿಧಿಯ ಅನ್ವಯವಾಗಿ ಸರ್ಕಾರಗಳನ್ನು ಬರ್ಖಾಸ್ತು ಮಾಡ್ತಾ ಇದ್ರು, ಅದರ ಬದಲಿಗೆ ಈ ದಾರಿಗಳ ಮೂಲಕವಾಗಿ ಸರ್ಕಾರಗಳನ್ನು ಬೀಳಿಸುವಂತಹ ಪ್ರಯತ್ನ ಸಾಗ್ತಾ ಇದೆ ಅನ್ನುವಂಥ ಅಂಶವನ್ನು ಕೂಡ ಅಭಿಷೇಕ್ ಮನು ಸಿಂಘವಿ ಅವರು ಇವತ್ತು ಪಾಯಿಂಟ್ ಔಟ್ ಮಾಡಿದ್ದಾರೆ. ಮತ್ತು ವಿಶೇಷವಾಗಿ ಫೆಡರಲಿಸಮ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ಬಹಳಷ್ಟು ವ್ಯಾಖ್ಯಾನಗಳನ್ನು ಮಾಡಿದ್ದಾರೆ. ಫೆಡರಲಿಸಮ್ ಒಕ್ಕೂಟ ವ್ಯವಸ್ಥೆ ಅನ್ನುವಂಥದ್ದು ನಮ್ಮ ಸಂವಿಧಾನದಲ್ಲಿ ಇಲ್ಲ. ಆದರೆ SR ಬೊಮ್ಮಾಯಿ ಪ್ರಕರಣದಲ್ಲಿ 9 ನ್ಯಾಯಮೂರ್ತಿಗಳ ಸಂವಿಧಾನ ಪೀಠ ಫೆಡರಲಿಸಮ್ ಬಗ್ಗೆ ವಿವರಣೆಯನ್ನು ಕೊಟ್ಟಿದೆ, ಆ ಪದವನ್ನು ಕೂಡ ಬಳಕೆ ಮಾಡಿದೆ. ಹೀಗಾಗಿ ಫೆಡರಲಿಸಮ್ ವಿಚಾರದಲ್ಲಿ ರಾಜ್ಯಪಾಲರ ನಿರ್ಧಾರಗಳು, ರಾಜ್ಯಪಾಲರು ತೆಗೆದುಕೊಳ್ಳುವಂತಹ ತೀರ್ಮಾನಗಳು ಬಹಳ ಮುಖ್ಯ ಆಗುತ್ತೆ. ರಾಜ್ಯಪಾಲರ ತೀರ್ಮಾನ ಯಾವ ಸ್ವರೂಪದಲ್ಲಿ ನ್ಯಾಚುರಲ್ ಜಸ್ಟಿಸನ್ನು ಫಾಲೋ ಮಾಡಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಫೆಡರಲಿಸಮ್ನ ಉಳಿವಿನ ದೃಷ್ಟಿಯಿಂದಲೂ ಕೂಡ ಬಹಳ ಮುಖ್ಯ ಅನ್ನುವಂಥ ಅಂಶವನ್ನು ಇಲ್ಲಿ ಪಾಯಿಂಟ್ ಔಟ್ ಮಾಡಿದ್ದಾರೆ. ಹೀಗೆ ಸಿದ್ದರಾಮಯ್ಯನವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯಾದಂತಹ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಡಬೇಕಾದಂತಹ ಅವಶ್ಯಕತೆ ಇಲ್ಲಿ ಇಲ್ಲ ಅನ್ನೋದನ್ನು
ಮನವರಿಕೆ ಮಾಡಿಕೊಡುವಂತಹ ಪ್ರಯತ್ನವನ್ನು ಮಾಡಿದ್ದಾರೆ. ಹೀಗಾಗಿ ಪ್ರಾಸಿಕ್ಯೂಷನ್ಗೆ ಕೊಟ್ಟಿರುವಂತಹ ರಾಜ್ಯಪಾಲರ ಅನುಮತಿಯನ್ನು ರದ್ದುಗೊಳಿಸಬೇಕು. ಜೊತೆಗೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ TJ ಅಬ್ರಹಾಂ ಅವರು ಏನು ದೂರುದಾರಿದ್ದಾರೆ, ಅವರು ಒಂದು ಕಡೆಯಲ್ಲಿ ದೂರು ಕೊಡುವಂತಹ ಸಂದರ್ಭದಲ್ಲಿ ಇಲ್ಲಿ ಸೆಕ್ಷನ್ 17A ಅದರ ಅಗತ್ಯನೇ ಇಲ್ಲ, ಪೂರ್ವಾನುಮತಿ ಅಗತ್ಯನೇ ಇಲ್ಲ ಅನ್ನೋದನ್ನು ಈಗ ಅಫಿಡವಿಟ್ನಲ್ಲಿ ಅವರು ಸಲ್ಲಿಸಿದ್ದಾರೆ. ಹೀಗಿರುವಾಗ ಅಂದರೆ ತಮ್ಮ ಅಬ್ಜೆಕ್ಷನ್ಸನ್ನು ಫೈಲ್ ಮಾಡುವಂಥ ಸಂದರ್ಭದಲ್ಲಿ ಈ ಅಂಶಗಳನ್ನು ಪಾಯಿಂಟ್ಔಟ್ ಮಾಡಿದ್ದಾರೆ. ಹೀಗೆ ಅವರು ಅಂಶಗಳನ್ನು ಪಾಯಿಂಟ್ಔಟ್ ಮಾಡೋದಿದೆ. ಅನುಮತಿನೇ ಬೇಕಿಲ್ಲ ಅಂತೇಳಿ ಒಂದು ಕಡೆ ಕೇಳ್ತಾರೆ, ಮತ್ತೊಂದು ಕಡೆ ಅನುಮತಿಗೆ ಅರ್ಜಿ ಹಾಕ್ತಾರೆ. PCR ಹಾಕಿರುವಂಥದ್ದನ್ನು ಕೂಡ ಅವರು ರಾಜ್ಯಪಾಲರ ಗಮನಕ್ಕೆ ತಂದಿರೋದಿಲ್ಲ. ಈ ಎಲ್ಲ ಅಂಶಗಳನ್ನು ಕೂಡ ಅವರು 1 by 1 ಪಾಯಿಂಟ್ಔಟ್ ಮಾಡ್ತಾ ಬಂದಿದ್ದಾರೆ. ಮತ್ತು ಈ ಮೂಲಕವಾಗಿ TJ ಅಬ್ರಹಾಂ ವಿರುದ್ಧ ದಂಡವನ್ನು ಹಾಕಬೇಕು. ಅವರಿಗೆ ಈ ಒಂದು ವಿಚಾರದಲ್ಲಿ ರಾಜ್ಯಪಾಲರ ಸಮಯವನ್ನು ಹಾಳು ಮಾಡಿದ್ದಾರೆ ಅನ್ನೋ ಕಾರಣಕ್ಕೆ ಅವರಿಗೆ ದಂಡ ಹಾಕಬೇಕು ಅನ್ನುವಂತಹ ಒಂದು ವಾದವನ್ನು ಕೂಡ ಅಭಿಷೇಕ್ ಮನು ಸಿಂಘ್ವಿ ಅವರು ಇದೇ ಸಂದರ್ಭದಲ್ಲಿ ಮಾಡಿದ್ದಾರೆ. ಆದರೆ ಬಹಳಷ್ಟು ವಿವರಗಳ ಬಗ್ಗೆ ಇನ್ನೂ ವಿಚಾರಣೆ ನಡೆಯುವಂಥದ್ದು ಇದೆ. ಈಗ ಏನು ಆಗಿದೆ ಹೈಕೋರ್ಟ್ನಲ್ಲಿ ಅದು ಕೇವಲ ಅಭಿಷೇಕ್ ಮನು ಸಿಂಘ್ವಿ ಅವರ ವಾದದ ಮಂಡನೆ ಆಗಿದೆ ಅಷ್ಟೇ. ಆದರೆ ಪ್ರತಿವಾದ ಏನಿದೆ ಅನ್ನೋದು ನೋಡಬೇಕಾಗಿದೆ. ವಿಶೇಷವಾಗಿ ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ ಅವರು ಕೂಡ ಇವತ್ತು ಈ ಒಂದು ವಿಚಾರಣೆಯ ಸಂದರ್ಭದಲ್ಲಿ ಹಾಜರಿದ್ದರು. ಆ ಸಂದರ್ಭದಲ್ಲಿನೇ ಅವರು ಕೋರ್ಟ್ನ ಮುಂದೆ ನಾನು ಶನಿವಾರ ವಾದವನ್ನು ಮಂಡನೆ ಮಾಡ್ತೀನಿ ಅನ್ನುವಂಥ ಸಮಯಾವಕಾಶವನ್ನು ಕೇಳ್ಕೊಂಡಿದ್ದಾರೆ. ಶನಿವಾರ ಬೆಳಗ್ಗೆ 10:30 ಕೂಡ ಈಗ ಈ ಒಂದು ಪ್ರಕರಣವನ್ನು ಮುಂದೂಡಿಕೆ ಮಾಡಿದೆ ಹೈಕೋರ್ಟ್. ಶನಿವಾರ ಬೆಳಗ್ಗೆ ಎಲ್ಲರೂ ಕೂಡ ತಮ್ಮ ಆರ್ಗ್ಯುಮೆಂಟ್ಸನ್ನು ಮುಗಿಸಬೇಕು ಅನ್ನೋಂತಹ ಸೂಚನೆಯನ್ನು ಕೂಡ ಇದೇ ಸಂದರ್ಭದಲ್ಲಿ ನ್ಯಾಯಮೂರ್ತಿಯವರು ಕೊಟ್ಟಿದ್ದಾರೆ. ಹೀಗಾಗಿ ಒಂದು ತುಷಾರ್ ಮೆಹ್ತಾ ಅವರ ಆರ್ಗ್ಯುಮೆಂಟ್ ಏನಿರುತ್ತೆ, ಅಭಿಷೇಕ್ ಮನು ಸಿಂಘ್ವಿ ಅವರು ಎತ್ತಿರುವಂತಹ ಪ್ರಶ್ನೆಗಳಿಗೆ ಸಂಬಂಧಪಟ್ಟಂತೆ ಗವರ್ನರ್ ಕಚೇರಿಯ ಉತ್ತರ ಏನು, ರಾಜ್ಯಪಾಲರು ನೈಸರ್ಗಿಕ ನ್ಯಾಯವನ್ನು ಪಾಲನೆ ಮಾಡಿದಾರಾ ಇಲ್ವಾ, ರಾಜ್ಯಪಾಲರು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸರ್ಕಾರವನ್ನು ಒಂದು ರೀತಿಯಲ್ಲಿ ಅತಂತ್ರಗೊಳಿಸುವ ಅಥವಾ ಅಭದ್ರಗೊಳಿಸುವ ಮತ್ತು ಚುನಾಯಿತ ಸರ್ಕಾರವನ್ನು ಬೀಳಿಸುವಂತಹ ಪ್ರಯತ್ನವನ್ನು ಮಾಡಿದ್ದಾರೆ ಅನ್ನೋಂಥ ಒಂದು ಗಂಭೀರವಾದಂಥ ವಿಚಾರವನ್ನು ಇವತ್ತು ಕೋರ್ಟ್ನಲ್ಲಿ ಅಭಿಷೇಕ್ ಮನು ಸಿಂಘ್ವಿ ಅವರು ಪ್ರಸ್ತಾಪ ಮಾಡಿರುವುದಾಗಿ ಅದಕ್ಕೆ ಗವರ್ನರ್ ಕಚೇರಿಯ ರಿಪ್ಲೈ ಏನಿರುತ್ತೆ, ಯಾವ ಉತ್ತರವನ್ನು ಗವರ್ನರ್ ಕಚೇರಿ ಕೊಡುತ್ತೆ ಅನ್ನೋದು ಕೂಡ ಬಹಳ ಮುಖ್ಯವಾಗಿರುವಂತಹ ಒಂದು ಕುತೂಹಲದ ಅಂಶ. ಇದೇ ಸಂದರ್ಭದಲ್ಲಿ ಈಗ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರಿಗೆ ಸಂಬಂಧಪಟ್ಟಂತೆ ಹೈಕೋರ್ಟ್ನಲ್ಲಿ ಏನು ಈಗಾಗಲೇ CBIಗೆ ಕೊಟ್ಟಿದ್ದಂತಹ ಒಂದು ಅನುಮತಿಯನ್ನು ಸರ್ಕಾರ ಹಿಂಪಡೆದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಕ್ರಮ ಆಸ್ತಿ ಗಳಿಕೆ ಪ್ರಕರಣದಲ್ಲಿ DK ಶಿವಕುಮಾರ್ಗೂ ಕೂಡ ದೊಡ್ಡ ರಿಲೀಫ್ ಸಿಕ್ಕಿದೆ. CBI ತನಿಖೆಗೆ ನಿರ್ಬಂಧ ಹೇರಿದಂತಹ ಸರ್ಕಾರದ ತೀರ್ಮಾನ ಊರ್ಜಿತ ಆಗಿದೆ. ಅಕ್ರಮ ಆಸ್ತಿ ಗಳಿಕೆ ಪ್ರಕರಣದಲ್ಲಿ DK ಶಿವಕುಮಾರ್ಗೆ ದೊಡ್ಡ ರಿಲೀಫ್ ಸಿಕ್ಕಿದೆ. ಏನು ರಾಜ್ಯ ಸರ್ಕಾರ CBIಗೆ ಕೊಟ್ಟಿದ್ದಂತಹ ಒಂದು ಏನು ತನಿಖೆಗೆ ಒಪ್ಪಿಸಿತ್ತಲ್ಲ, BJP ಸರ್ಕಾರ ರಾಜ್ಯದಲ್ಲಿ ಆಡಳಿತದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಅಕ್ರಮ ಆಸ್ತಿ ಗಳಿಕೆ ಪ್ರಕರಣವನ್ನು CBIಗೆ ಒಪ್ಪಿಸಿತ್ತು, CBI ತನಿಖೆಗೆ ಒಪ್ಪಿಸಿತ್ತು. ಆದರೆ ಆ ಸಂದರ್ಭದಲ್ಲಿ ಪೂರಕವಾದಂತಹ ಕಾನೂನು ಕ್ರಮಗಳನ್ನು ಸರ್ಕಾರ ಕೈಗೊಳ್ಳಿಲ್ಲ ಅನ್ನುವಂತಹ ಕಾರಣಕ್ಕಾಗಿ ಟೆಕ್ನಿಕಲ್ ಗ್ರೌಂಡ್ಸ್ ಮೇಲೆ ಸಿದ್ದರಾಮಯ್ಯನವರ ಸರ್ಕಾರ CBI ತನಿಖೆಗೆ ನೀಡಿದಂತಹ ಒಂದು ಅನುಮತಿಯನ್ನು ಹಿಂಪಡೆದಿತ್ತು. ಲೋಕಾಯುಕ್ತ ತನಿಖೆಗೆ ಈಗ ಹೈಕೋರ್ಟ್ ಕೂಡ ಅಸ್ತು ಅಂತ ಹೇಳಿದೆ. CBIಗೆ ಕೊಟ್ಟಿದ್ದಂತಹ ಅನುಮತಿಯನ್ನು ಹಿಂಪಡೆದು ಲೋಕಾಯುಕ್ತ ತನಿಖೆಗೆ ಅಸ್ತು ಅಂತೇಳಿ ಹೇಳಿದೆ. ಅಕ್ರಮ ಆಸ್ತಿ ಗಳಿಕೆ ಪ್ರಕರಣದಲ್ಲಿ DK ಶಿವಕುಮಾರ್ಗೆ ಈಗ ದೊಡ್ಡ ರಿಲೀಫ್ ಸಿಕ್ಕಂತಾಗಿದೆ. ದೊಡ್ಡ ರಿಲೀಫ್ ಈಗ DK ಶಿವಕುಮಾರ್ ಅವರಿಗೆ ಸಿಕ್ಕಿದೆ. CBI ತನಿಖೆಗೆ ನಿರ್ಬಂಧ ಹೇರಿದಂತಹ ಸರ್ಕಾರದ ತೀರ್ಮಾನಕ್ಕೆ ಹೈಕೋರ್ಟ್ ಕೂಡ ಅಸ್ತು ಅಂತ ಹೇಳಿದೆ. ಅಷ್ಟೇ ಅಲ್ಲದೆ ಲೋಕಾಯುಕ್ತ ತನಿಖೆಗೂ ಕೂಡ ಹೈಕೋರ್ಟ್ ಅಸ್ತು ಎಂದಿದೆ. ಯಾಕಂದರೆ ಈ ಪ್ರಕರಣದಲ್ಲಿ DK ಶಿವಕುಮಾರ್ ಅವರಿಗೆ ಕಂಪ್ಲೀಟ್ ಆದಂಥ ರಿಲೀಫ್ ಸಿಕ್ಕಿಲ್ಲ. ಆದರೆ CBIಗೆ ಪ್ರಕರಣವನ್ನು ಒಪ್ಪಿಸುವ ಸಂದರ್ಭದಲ್ಲಿ ಸರ್ಕಾರ ಕೆಲವೊಂದು ವಿವೇಚನೆಯನ್ನು ಬಳಕೆ ಮಾಡ್ಕೊಳ್ಬೇಕಾಗಿತ್ತು. ಅದನ್ನು ಈ ಹಿಂದಿನ ಸರ್ಕಾರ ವಿವೇಚನೆಯನ್ನು ಬಳಕೆ ಮಾಡ್ಕೊಳ್ಳಿಲ್ಲ ಅನ್ನುವಂತಹ ಕಾರಣಕ್ಕಾಗಿ ಲೋಕಾಯುಕ್ತ ತನಿಖೆಗೆ ಸಿದ್ದರಾಮಯ್ಯನವರ ಸರ್ಕಾರ ಅದನ್ನು ಲೋಕಾಯುಕ್ತ ತನಿಖೆ ಒಪ್ಪಿಸುವಂತಹ ಕೆಲಸವನ್ನು ಮಾಡಿತು ಮತ್ತು ಅದರ ಪ್ರಕಾರವಾಗಿ ಈಗ ಲೋಕಾಯುಕ್ತದ ಮೂಲಕವಾಗಿ ತನಿಖೆ ನಡೀತಾ ಇದೆ. CBI ತನಿಖೆ ನಿರ್ಬಂಧವನ್ನು ಹೇರಿದಂತಹ ಸರ್ಕಾರದ ತೀರ್ಮಾನವನ್ನು ಊರ್ಜಿತ ಮಾಡಿದೆ ಈಗ ಹೈಕೋರ್ಟ್. ಅಷ್ಟೇ ಅಲ್ಲದೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹಳ ಮುಖ್ಯವಾಗಿ DK ಶಿವಕುಮಾರ್ ಅವರ ಮೇಲೆ CBI ತನಿಖೆನೇ ಆಗಬೇಕು, ಸರ್ಕಾರ ಮಾಡಿದಂಥ ಕ್ರಮ ಸರಿಯಾದದ್ದಲ್ಲ, ಸರ್ಕಾರ CBIಗೆ ಕೊಟ್ಟಿದ್ದಂಥ ಅನುಮತಿಯನ್ನು ಹಿಂಪಡೆದಿದ್ದು ಸರಿಯಾದದ್ದಲ್ಲ ಅನ್ನೋದನ್ನು ಪ್ರಶ್ನಿಸಿ ಬಸನಗೌಡ ಪಾಟೀಲ್ ಯತ್ನಾಳ್ರು ಒಂದು ಮೇಲ್ಮನವಿಯನ್ನು ಹೈಕೋರ್ಟ್ಗೆ ಸಲ್ಲಿಸಿದರು, ರಿಟ್ ಅರ್ಜಿಯನ್ನು ಹಾಕಿದ್ರು. ಅದಕ್ಕೆ ಸಂಬಂಧಪಟ್ಟಂತೆ ಈಗ ಹೈಕೋರ್ಟ್ನಲ್ಲಿ ವಿಚಾರಣೆ ನಡೆದು ಅಕ್ರಮ ಆಸ್ತಿ ಗಳಿಕೆ ಕೇಸ್ಗೆ ಸಂಬಂಧಪಟ್ಟಂತೆ DK ಶಿವಕುಮಾರ್ ಅವರ ವಿರುದ್ಧದ CBI ತನಿಖೆಗೆ ಹಿಂದಿನ ರಾಜ್ಯ ಸರ್ಕಾರ ಕೊಟ್ಟಿದ್ದಂಥ ಅನುಮತಿಯನ್ನು ಹಿಂಪಡೆಯುವ ಕರ್ನಾಟಕ ಸರ್ಕಾರದ ಅಂದರೆ ಸಿದ್ದರಾಮಯ್ಯನವರ ಸರ್ಕಾರದ ಅವಧಿಯಲ್ಲಿ
ತೆಗೆದುಕೊಂಡಿದ್ದಂತಹ ತೀರ್ಮಾನ ಸರಿಯಾದದ್ದು ಅನ್ನುವಂಥದ್ದನ್ನ ಸರ್ಕಾರದ ತೀರ್ಮಾನವನ್ನು ಊರ್ಜಿತ ಮಾಡಿದೆ ಹೈಕೋರ್ಟ್. ಅಷ್ಟೇ ಅಲ್ಲದೆ ಲೋಕಾಯುಕ್ತ ತನಿಖೆಯನ್ನು ಮಾಡಿಸೋದಕ್ಕೆ ಸರ್ಕಾರವು ಕೂಡ ಹೊರಟಿತ್ತು, ಇದಕ್ಕೆ ಹೈಕೋರ್ಟ್ ಅಸ್ತು ಅಂತ ಹೇಳಿದೆ. ಅಂದ್ರೆ ಇಲ್ಲಿ ಅಕ್ರಮ ಆಸ್ತಿ ಗಳಿಕೆ ಪ್ರಕರಣ ಇರೋದ್ರಿಂದಾಗಿ ಈ ಪ್ರಕರಣವನ್ನ ಲೋಕಾಯುಕ್ತದ ಮೂಲಕವಾಗಿ ತನಿಖೆ ನಡೆಸಲಾಗುತ್ತೆ. ಈಗ ಮೊನ್ನೆಯಷ್ಟೇ ಲೋಕಾಯುಕ್ತದ ಮುಂದೆ ಡಿ.ಕೆ. ಶಿವಕುಮಾರ್ ಅವರು ಹಾಜರಾಗಿದ್ರು. ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಕ್ರಮ ಆಸ್ತಿ ಗಳಿಕೆ ಕೇಸ್ಗೆ ಸಂಬಂಧಪಟ್ಟಂತೆ ಅವರು ಲೋಕಾಯುಕ್ತದ ಮುಂದೆ ಕೂಡ ಹಾಜರಾಗಿದ್ರು, ವಿಚಾರಣೆಯನ್ನ ಎದುರಿಸಿದ್ರು. ಆದರೆ ಇದೇ ಸಂದರ್ಭದಲ್ಲಿ ಹೈಕೋರ್ಟ್ನಲ್ಲಿ ಮತ್ತೊಂದು ಅರ್ಜಿ ಇತ್ತು. ಅದು ಏನು ರಾಜ್ಯ ಸರ್ಕಾರ ಸಿಬಿಐ ತನಿಖೆಗೆ ಕೊಟ್ಟಿರುವಂತಹ ಒಂದು ಅನುಮತಿಯನ್ನು ಹಿಂಪಡೆದಂತಹ ಕ್ರಮ ಇತ್ತಲ್ಲ, ಆ ಒಂದು ಹಿಂಪಡೆದಂತಹ ಕ್ರಮಕ್ಕೆ ಈಗ ಹೈಕೋರ್ಟ್ನಿಂದ ಕೂಡ ಅನುಮೋದನೆ ಸಿಕ್ಕಿದೆ. ಹೈಕೋರ್ಟ್ ಅದನ್ನು ಊರ್ಜಿತಗೊಳಿಸಿದೆ. ಇದರಿಂದಾಗಿ ಬೇಕಿದ್ರೆ ಅರ್ಜಿದಾರರು ಸುಪ್ರೀಂ ಕೋರ್ಟ್ಗೆ ಹೋಗಲಿ, ಯತ್ನಾಳ್ ಹಾಕಿದ್ದಂತಹ ರಿಟ್ ಅರ್ಜಿಯನ್ನು ವಜಾ ಮಾಡಿದೆ ಈಗ ಪೀಠ ಇದನ್ನು ವಜಾ ಮಾಡಿದೆ. ಅಕ್ರಮ ಆಸ್ತಿ ಗಳಿಕೆ ಪ್ರಕರಣದಲ್ಲಿ ಡಿ.ಕೆ. ಶಿವಕುಮಾರ್ ಅವರಿಗೆ ದೊಡ್ಡ ರಿಲೀಫ್ ಸಿಕ್ಕಂತಾಗಿದೆ. ಮುಖ್ಯಮಂತ್ರಿಯವರ ಪ್ರಕರಣದ ನಂತರ ಮತ್ತೊಂದು ಪ್ರಕರಣವೂ ಕೂಡ ಹೈಕೋರ್ಟ್ ಮುಂದಿತ್ತು. ಉಪಮುಖ್ಯಮಂತ್ರಿಯವರಿಗೆ ಸಂಬಂಧಪಟ್ಟಿರುವಂತಹ ಪ್ರಕರಣ. ಈ ಉಪಮುಖ್ಯಮಂತ್ರಿಯವರ ಪ್ರಕರಣದಲ್ಲಿ ಈಗ ಉಪಮುಖ್ಯಮಂತ್ರಿಯವರಿಗೆ ದೊಡ್ಡ ರಿಲೀಫನ್ನು ಹೈಕೋರ್ಟ್ ಕೊಟ್ಟಿದೆ. ಆದರೆ ಮುಖ್ಯಮಂತ್ರಿಯವರಿಗೆ ಇನ್ನೂ ಕೂಡ ತಾತ್ಕಾಲಿಕ ರಿಲೀಫ್ ಮಾತ್ರ ಸಿಕ್ಕಿದೆ. ಆದರೆ ನಿಜಕ್ಕೂ ಅವರಿಗೆ ರಿಲೀಫ್ ಸಿಗುತ್ತಾ ಅಥವಾ ಕಗ್ಗಂಟಾಗುತ್ತಾ ಅನ್ನೋಂಥದ್ದನ್ನ ನೋಡಬೇಕಾಗಿದೆ. ಬಹಳ ಕುತೂಹಲ ಇರುವಂಥದ್ದು. ಒಂದು ಬಹಳ ಇಂಟ್ರೆಸ್ಟಿಂಗ್ ವಿಚಾರ ಅಂದರೆ ಕರ್ನಾಟಕದ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಇಬ್ಬರ ವಿರುದ್ಧವೂ ಕೂಡ ಇವತ್ತು ಹೈಕೋರ್ಟ್ನಲ್ಲಿ ವಿಚಾರಣೆ ನಡೆದಿರುವಂಥದ್ದು. ಇದರಲ್ಲಿ ಈಗ ಡಿ.ಸಿ.ಎಂ ಅವರು ಪಾಸ್ ಆಗಿದ್ದಾರೆ, ಡಿ.ಸಿ.ಎಂ ಅವ್ರಿಗೆ ರಿಲೀಫ್ ಸಿಕ್ಕಿದೆ. ಆದರೆ ಆಬ್ವಿಯಸ್ಲಿ ಇಲ್ಲಿ ಹೈಕೋರ್ಟ್ಗೆ ಸುಪ್ರೀಂ ಕೋರ್ಟ್ಗೆ ಹೋಗುವಂಥ ಅವಕಾಶ ಯತ್ನಾಳ್ ಅವ್ರಿಗೂ ಕೂಡ ಇದ್ದೇ ಇದೆ. ಇಲ್ಲಿ ಒಮ್ಮೆ ಕ್ವಿಕ್ ಆಗಿ ನಿಮಗೆ ಡಿ.ಸಿ.ಎಂ ಅವರ ವಿರುದ್ಧ ಇರುವಂತಹ ಪ್ರಕರಣ ಯಾವುದು ಅನ್ನೋದನ್ನ ನಿಮಗೆ ಹೇಳ್ತಾ ಹೋಗ್ತೀನಿ. ಡಿ.ಕೆ. ಶಿವಕುಮಾರ್ಗೆ ಅಕ್ರಮ ಆಸ್ತಿ ಗಳಿಕೆ ಪ್ರಕರಣದ ಟೆನ್ಷನ್ ಇತ್ತು. ಡಿ.ಕೆ. ಶಿವಕುಮಾರ್ ಅವರಿಗೆ ಬಹಳ ಮುಖ್ಯವಾಗಿ ಈ ಒಂದು ಅಕ್ರಮ ಆಸ್ತಿ ಗಳಿಕೆಗೆ ಸಂಬಂಧಪಟ್ಟಂತೆ ಡಿ.ಕೆ. ಶಿ ವಿರುದ್ಧ ತನಿಖೆಗೆ ಸಿಬಿಐಗೆ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಅನುಮತಿಯನ್ನು ನೀಡಲಾಗಿತ್ತು. ಸಿಬಿಐ ಕೇಳಿದಂತಹ ಸಂದರ್ಭದಲ್ಲಿ ಅವರಿಗೆ ಅನುಮತಿಯನ್ನು ಕೊಡಲಾಗಿತ್ತು. ಬಿಜೆಪಿ ಸರ್ಕಾರದ ನಿರ್ಧಾರವನ್ನ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ನಂತರ ಕಾಂಗ್ರೆಸ್ ಸರ್ಕಾರ ಅದನ್ನು ವಾಪಸ್ ಪಡೆದಿತ್ತು. ಬಹಳ ಮುಖ್ಯವಾಗಿ ಟೆಕ್ನಿಕಲ್ ಗ್ರೌಂಡ್ಸ್ ಮೇಲೆ, ಅಂದರೆ ಬಿಜೆಪಿ ಸರ್ಕಾರ ಯಾವಾಗ ಸಿಬಿಐ ತನಿಖೆಗೆ ಒಪ್ಪಿಸ್ತೋ ಆವಾಗ ಸರಿಯಾದಂತಹ ನಿಯಮಗಳ ಪಾಲನೆ ಮಾಡಲಿಲ್ಲ ಅಂತ ಹೇಳಿ ಸರ್ಕಾರದ ನಿರ್ಧಾರವನ್ನು ಪ್ರಶ್ನಿಸಿ ಹೈಕೋರ್ಟ್ಗೆ 2 ಪ್ರತ್ಯೇಕ ರಿಟ್ ಅರ್ಜಿಗಳನ್ನು ಸಲ್ಲಿಕೆ ಮಾಡಲಾಗಿತ್ತು. ಹೈಕೋರ್ಟ್ ನಲ್ಲಿ ಸಿಬಿಐ ಮತ್ತು ಬಸನಗೌಡ ಪಾಟೀಲ್ ಯತ್ನಾಳ್ ಅರ್ಜಿಗಳ ವಿಚಾರಣೆಯನ್ನು, ಈ 2 ರಿಟ್ ಅರ್ಜಿಗಳು ಹೈಕೋರ್ಟ್ನ ಮುಂದಿದ್ವು. 2 ರಿಟ್ ಅರ್ಜಿಗಳ ವಿಚಾರಣೆಯನ್ನು ಹೈಕೋರ್ಟ್ ಇವತ್ತು ಮಾಡಿದೆ. ತನಿಖೆಗೆ ನೀಡಿರುವಂತಹ ಅನುಮತಿಯನ್ನು ಹಿಂಪಡೆದಿದ್ದು ತಪ್ಪು ಅಂತ ಸಿಬಿಐ ತನ್ನ ವಾದದಲ್ಲಿ ಹೇಳ್ಕೊಂಡಿತ್ತು. ತನಿಖೆಗೆ ಒಮ್ಮೆ ನಮ್ಗೆ ಅನುಮತಿಯನ್ನು ಕೊಟ್ಟು ನಂತರ ಅದನ್ನು ವಾಪಸ್ ಪಡ್ಕೊಂಡಿರುವಂಥದ್ದು ತಪ್ಪಾದಂತಹ ಕ್ರಮ ಅನ್ನುವಂಥದ್ದನ್ನು ಸಿಬಿಐ ವಾದಿಸಿತ್ತು. ಅನುಮತಿ ಹಿಂಪಡೆದಿರೋದ್ರಿಂದಾಗಿ ತನಿಖೆಗೆ ತೊಂದರೆ ಇಲ್ಲ ಅನ್ನುವಂತಹ ವಾದವನ್ನು ಕೂಡ ಸಿಬಿಐ ಮುಂದಿಟ್ಟಿತ್ತು. ಅನುಮತಿ ಇಲ್ಲದೇನೂ ಕೂಡ ನಾವು ಪ್ರಕರಣದ ಬಗ್ಗೆ ತನಿಖೆಯನ್ನು ನಡೆಸಬಹುದು ಅಂತ ಹೇಳಿ. ಅಕ್ರಮ ಆಸ್ತಿ ಗಳಿಕೆ ಪ್ರಕರಣದಲ್ಲಿ ಡಿ.ಕೆ. ಶಿವಕುಮಾರ್ ಅವರಿಗೆ ಈಗ ರಿಲೀಫ್ ಸಿಕ್ಕಿದೆ. ರಾಜ್ಯ ಸರ್ಕಾರ ಏನು ಅನುಮತಿಯನ್ನ ನಿರಾಕರಿಸಿತ್ತು, ಆ ಅನುಮತಿ ನಿರಾಕರಣೆಯನ್ನ ಹೈಕೋರ್ಟ್ ಎತ್ತಿ ಹಿಡಿದಿದೆ. ಸಿಬಿಐ ತನಿಖೆಗೆ ನಿರ್ಬಂಧ ಹೇರಿದಂತಹ ಸರ್ಕಾರದ ತೀರ್ಮಾನ ಈಗ ಹೈಕೋರ್ಟ್ನಿಂದ ಊರ್ಜಿತ ಆಗಿದೆ. ಅದಕ್ಕೆ ಹೈಕೋರ್ಟ್ ಅನುಮೋದನೆಯನ್ನು ಕೊಟ್ಟಿದೆ. ಹೈಕೋರ್ಟ್ ಕೂಡ ಹೇಳಿದೆ, ಇಲ್ಲ ಇವರು ಮಾಡಿರುವಂತಹ ಕ್ರಮ ಕಾನೂನುಬದ್ಧವಾಗಿದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಲೋಕಾಯುಕ್ತ ತನಿಖೆಗೆ ಹೈಕೋರ್ಟ್ ಅಸ್ತು ಅಂತೇಳಿ ಹೇಳಿದೆ. ಅಂದರೆ ಈ ಅಕ್ರಮ ಆಸ್ತಿ ಗಳಿಕೆ ಪ್ರಕರಣದಲ್ಲಿ ಇಡೀ ಪ್ರಕರಣ ಇತ್ಯರ್ಥ ಆಗಿಲ್ಲ. ಈಗಲೂ ಕೂಡ ಶಿವಕುಮಾರ್ ಅವರಿಗೆ ಟೆನ್ಷನ್ ಇದ್ದೇ ಇದೆ. ಆದರೆ ಸಿಬಿಐ ಬದಲು ಲೋಕಾಯುಕ್ತರು ತನಿಖೆಯನ್ನು ನಡೆಸ್ತಾರೆ. ಲೋಕಾಯುಕ್ತ ತನಿಖೆಗೆ ಈಗ ಅಸ್ತು ಹೊಂದಿದೆ. ಇದು ರಾಜ್ಯ ಸರ್ಕಾರ ಹಾಗೂ ಸಿಬಿಐ ನಡುವಿನ ದೊಡ್ಡ ಜಂಜಾಟವೂ ಕೂಡ ಆಗಿತ್ತು. ಯಾಕಂದರೆ ಸಿಬಿಐಗೆ ಒಂದು ಪ್ರಕರಣವನ್ನು ಹಸ್ತಾಂತರ ಮಾಡುವಾಗ ಕೆಲವೊಂದು ನಿಯಮಗಳನ್ನು ರಾಜ್ಯ ಸರ್ಕಾರ ಪಾಲನೆ ಮಾಡಬೇಕಾಗಿತ್ತು. ಆದರೆ ಈ ಪ್ರಕರಣದಲ್ಲಿ ಪಾಲನೆ ಮಾಡಿರಲಿಲ್ಲ. ಬೇಕಿದ್ರೆ ಅರ್ಜಿದಾರರು ಸುಪ್ರೀಂ ಕೋರ್ಟ್ಗೆ ಹೋಗಲಿ ಅನ್ನುವಂತಹ ಸೂಚನೆಯನ್ನು ಕೂಡ ಹೈಕೋರ್ಟ್ ನೀಡಿದೆ. ಇದರಿಂದಾಗಿ ಈಗ ಅರ್ಜಿದಾರರು ಅಂದರೆ ಸಿಬಿಐ ಹಾಗೆಯೇ ಬಸನಗೌಡ ಪಾಟೀಲ್ ಯತ್ನಾಳ್ ಯಾರು ಕೂಡ ಸುಪ್ರೀಂ ಕೋರ್ಟ್ಗೆ ಹೋಗುವಂಥ ಅವಕಾಶ ಇದ್ದೇ ಇರುತ್ತೆ. ಆದರೆ ಡಿ.ಕೆ. ಶಿವಕುಮಾರ್ ಅವರ ಪಾಲಿಗೆ ಯತ್ನಾಳ್ ಹಾಕಿದ್ದಂತಹ ರಿಟ್ ಅರ್ಜಿಯನ್ನು ಈಗ ಪೀಠ ವಜಾ ಮಾಡಿದೆ. ಯತ್ನಾಳ್ ಅವರು ಹಾಕಿದ್ದಂತಹ ಅರ್ಜಿಯನ್ನೇ ಪೀಠ ವಜಾ ಮಾಡಿದೆ. ಹೀಗಾಗಿ ಸುಪ್ರೀಂ ಕೋರ್ಟ್ಗೆ ಅಪ್ರೋಚ್ ಆಗುವಂಥ ಅವಕಾಶ ಇದ್ದೇ ಇದೆ. ಲೋಕಾಯುಕ್ತ ತನಿಖೆಗೂ ಕೂಡ ಹೈಕೋರ್ಟ್ ಒಪ್ಪಿಗೆಯನ್ನು ಸೂಚಿಸಿದೆ. ಹೀಗಾಗಿ ರಾಜ್ಯದಲ್ಲಿ ಸದ್ಯಕ್ಕೆ ಉಪಮುಖ್ಯಮಂತ್ರಿಯವರು ಈ ಒಂದು ಪ್ರಕರಣದಲ್ಲಿ ತನಿಖೆಯನ್ನು ಎದುರಿಸಲೇಬೇಕಾಗಿದೆ. ಯಾಕಂದರೆ
ಲೋಕಾಯುಕ್ತದ ಮೂಲಕವಾಗಿ ಇದರ ಬಗ್ಗೆ ತನಿಖೆ ನಡೆಯುತ್ತೆ, ಅಕ್ರಮ ಆಸ್ತಿ ಗಳಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ಆದರೆ ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಾವು ನೋಡ್ತಾ ಹೋದಾಗ DK ಶಿವಕುಮಾರ್ ಅವರ ವಿರುದ್ಧದ ಪ್ರಕರಣ ಯಥಾ ಪ್ರಕಾರ ಮುಂದುವರಿಯುತ್ತೆ, ಆದರೆ ಲೋಕಾಯುಕ್ತದಲ್ಲಿ ಮಾತ್ರ ಮುಂದುವರಿಯುತ್ತೆ. CBI ಇದರ ಬಗ್ಗೆ ತನಿಖೆ ನಡೆಸುವಂತಿಲ್ಲ. ಈ ಹಿಂದೆನೇ DK ಶಿವಕುಮಾರ್ ಅವರ ಮೇಲೆ ಏನು 2018ರಲ್ಲಿ 2019ರಲ್ಲಿ ಇನ್ಫ್ಯಾಕ್ಟ್ 2019ರಲ್ಲಿ ಅವರ ಮೇಲೆ ಏನು ಅವರ ಬಂಧನ ಆಗುತ್ತೆ, ಇವೆಲ್ಲವೂ ಕೂಡ ನಡೆದು ಹೋಗುತ್ತಲ್ಲ. ಅದಕ್ಕಿಂತ ಮುಂಚಿತವಾಗಿ 2017ರಲ್ಲಿ ಅವರ ಮೇಲೆ ರೇಡ್ ಆಗಿತ್ತು. 2017ರ ಆಗಸ್ಟ್ ತಿಂಗಳಿನಲ್ಲಿ ರೇಡ್ ಆಗಿತ್ತು. ಆವಾಗ ಗುಜರಾತ್ನಲ್ಲಿ ನಡೀತಾ ಇದ್ದಂತಹ ಒಂದು ರಾಜ್ಯಸಭಾ ಚುನಾವಣೆ ಸಂದರ್ಭದಲ್ಲಿ ಆಗಸ್ಟ್ ತಿಂಗಳು 2017ರ ಆಗಸ್ಟ್ ತಿಂಗಳಿನಲ್ಲಿ ರೇಡ್ ಆಗಿತ್ತು. IT ರೇಡ್ ನಡೆಸಿತ್ತು. ಆ ಸಂದರ್ಭದಲ್ಲಿ ಅಕ್ರಮ ಆಸ್ತಿ ಗಳಿಕೆಗೆ ಸಂಬಂಧಪಟ್ಟಂಥ ಪ್ರಕರಣಗಳು ಶುರುವಾದವು. ಅದಾದ ನಂತರ ಅದು ಮುಂದುವರೆದು ಏನು ED ಅವ್ರನ್ನ ಬಂಧನ ಮಾಡಿರುವಂಥದ್ದು ಕೂಡ ಗೊತ್ತಿರುವಂಥದ್ದು. 2019ರಲ್ಲಿ ಅವ್ರನ್ನ ಅಕ್ಟೋಬರ್ ನವೆಂಬರ್ ತಿಂಗಳಿನಲ್ಲಿ ಅವ್ರನ್ನ ಬಂಧನ ಮಾಡಲಾಗಿತ್ತು. ಅದಾದ ನಂತರ ಈ ಪ್ರಕರಣಗಳು CBIಗೂ ಕೂಡ ವರ್ಗಾವಣೆಯಾಗಿತ್ತು. CBI ತನಿಖೆಗೆ ಹಿಂದಿನ BJP ಸರ್ಕಾರ, ಯಡಿಯೂರಪ್ಪ ಅವರ ಸರ್ಕಾರದ ಅವಧಿಯಲ್ಲಿ ಅನುಮತಿಯನ್ನು ಕೂಡ ಕೊಡಲಾಗಿತ್ತು. ಆದರೆ ಆ ಅನುಮತಿಯನ್ನು ಕೊಟ್ಟಿರುವಂತಹ ಪ್ರಕ್ರಿಯೆಯೇ ಸಮಂಜಸವಾಗಿಲ್ಲ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತು ಇದಕ್ಕೆ ಸಂಬಂಧಪಟ್ಟಂತೆ ಕ್ಯಾಬಿನೆಟ್ ಒಂದು ನಿರ್ಧಾರವನ್ನು ಕೈಗೊಂಡು ಕೊಟ್ಟಿದ್ದಂತಹ ಅನುಮತಿಯನ್ನು ಹಿಂಪಡಿತು. ಇಲ್ಲಿ ಒಂದು ಕಡೆ ತನಿಖೆಯನ್ನು ನಡೆಸ್ತಾ ಇದ್ದಂಥದ್ದು ಒಂದು ಬೇರೆ ಭಾಗದಲ್ಲಿತ್ತು, ಆದರೆ ಇನ್ನೊಂದು ಕಡೆ ಕೊಟ್ಟಿದ್ದ ಅನುಮತಿಯನ್ನು ಹಿಂಪಡೆಯುವ ಮೂಲಕವಾಗಿ ಅದನ್ನು ಲೋಕಾಯುಕ್ತ ತನಿಖೆಯನ್ನು ಮಾಡಿಸಬಹುದು ಅನ್ನೋಂಥದ್ದು. ಈ ಮೂಲಕ DK ಶಿವಕುಮಾರ್ ಅವರಿಗೆ ಈಗ ಸದ್ಯಕ್ಕೆ ದೊಡ್ಡ ರಿಲೀಫ್ ಸಿಕ್ಕಂತಾಗಿದೆ. CBI ಮತ್ತು ರಾಜ್ಯ ಸರ್ಕಾರದ ಜಂಜಾಟ, ಹಾಗೆಯೇ DK ಶಿವಕುಮಾರ್ ಮತ್ತು CBI ನಡುವಿನ ಜಂಜಾಟವು ಕೂಡ ಸದ್ಯಕ್ಕೆ ಇತ್ಯರ್ಥ ಆದಂಗಾಗಿದೆ. ಆದರೆ ಈಗ DK ಶಿವಕುಮಾರ್ ಅವರಿಗೆ ಈ ಪ್ರಕರಣಗಳಲ್ಲಿ ಕ್ಲೀನ್ ಚಿಟ್ ಸಿಗೋದಿಲ್ಲ. ಈ ಪ್ರಕರಣಗಳಲ್ಲಿ ಕ್ಲೀನ್ ಚಿಟ್ ಸಿಗಬೇಕಂದ್ರೆ ಲೋಕಾಯುಕ್ತ ತನಿಖೆ ನಡೆದು ಅದರ ಚಾರ್ಜ್ ಶೀಟ್ಗಳು ಅಥವಾ B ರಿಪೋರ್ಟು ಏನೋ ಒಂದು ಆಗಬೇಕಾಗತ್ತೆ. ಲೋಕಾಯುಕ್ತ ತನ್ನ ತನಿಖೆಯನ್ನು ಮುಂದುವರಿಸಿದ ನಂತರ ಗೊತ್ತಾಗುತ್ತೆ ಅಸಲಿಗೆ ಎಷ್ಟರ ಮಟ್ಟಿಗೆ ಅಕ್ರಮ ಆಸ್ತಿಯನ್ನು DK ಶಿವಕುಮಾರ್ ಗಳಿಸಿದ್ದಾರೆ, ಯಾವ್ಯಾವ ಪ್ರಕರಣಗಳಲ್ಲಿ ಗಳಿಸಿದ್ದಾರೆ, ಯಾವ ಸ್ವರೂಪದಲ್ಲಿ ಗಳಿಸಿದ್ದಾರೆ, ಇವೆಲ್ಲದರ ಬಗ್ಗೆ ಡೀಟೇಲ್ ಆದಂತಹ ಎನ್ಕ್ವೈರಿನ, ಡೀಟೇಲ್ ಆದಂತಹ ತನಿಖೆಯನ್ನು ಲೋಕಾಯುಕ್ತರು ಮಾಡುವಂಥವ್ರಿದ್ದಾರೆ. ಇದು ಈ ಮೂಲಕವಾಗಿ DK ಶಿವಕುಮಾರ್ ಅವರಿಗೆ ದೊಡ್ಡ ರಿಲೀಫನ್ನು ಇವತ್ತು ಹೈಕೋರ್ಟ್ ಕೊಟ್ಟಿರುವಂಥದ್ದು. ಮತ್ತೊಂದು ಕಡೆ ಇವತ್ತೇನೆ CM ಸಿದ್ದರಾಮಯ್ಯನವರ ವಿಚಾರದಲ್ಲಿ ನಡೆದಿರುವಂತಹ ಬೆಳವಣಿಗೆಯನ್ನು ಕೂಡ ನಾವು ನೋಡ್ತಾ ಇದ್ವಿ. CM ಸಿದ್ದರಾಮಯ್ಯನವರ ವಿಚಾರಕ್ಕೆ ಸಂಬಂಧಪಟ್ಟಂತೆ